ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರಿಗೂ ಸರ್ಕಾರದ ಬೇರೆ ಇಲಾಖೆ ನಿಗಮಗಳ ನೌಕರರಿಗೂ ಇರ್ತಕ್ಕಂಥ 35% ವೇತನ ವ್ಯತ್ಯಾಸವನ್ನು ಹೋಗಲಾಡಿಸೋದಕ್ಕೆ ಒಂದು ಕಡೆ ಪ್ರಸ್ತುತ ಆಡಳಿತ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಚುನಾವಣಾ ಪೂರ್ವ ಪ್ರಣಾಳಿಕೆಯಲ್ಲಿ ಸಾರಿಗೆ ಸಂಸ್ಥೆ ನೌಕರರಿಗೆ, ಸರ್ಕಾರಿ ನೌಕರರಿಗೆ ಸರಿಸಮನಾದಂಥ ವೇತನ ಸವಲತ್ತುಗಳನ್ನು ಕೊಡಲು ಸಂಸ್ಥೆಯ ಆಯವ್ಯಯದಲ್ಲಿ ಅಡಕವಾಗುವಂತೆ ಕಾರ್ಯಕ್ರಮ ರಚನೆ ಅಂತೇಳಿ ಘೋಷಣೆ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಒಕ್ಕೂಟ ಸಂಘಟನೆಗಳು, ಅದರಲ್ಲೂ ಕೂಟದ ಅಧ್ಯಕ್ಷರು ಚಿತ್ರದುರ್ಗದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿ ಅದಾದ ನಂತರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಮಾಡ್ತಾವ್ರೆ. ಇಲ್ಲಿ ನೋಡ್ರೆ ಸರ್ಕಾರದವರು ಕಳೆದ ಸೋಮವಾರ ದಿನ ಸಾರಿಗೆ ನಿಗಮಗಳ ನೌಕರರು ಒಕ್ಕೂಟ ಸಂಘಟನೆಗಳು ಸೇರಿದಂತೆ ಇರುವಂಥ 16 ಸಂಘಟನೆಗಳ ಮುಖಂಡರ ಜೊತೆಲಿ ಚರ್ಚೆ ಮಾಡುವಾಗ BMTC ವ್ಯವಸ್ಥಾಪಕ ನಿರ್ದೇಶಕರು 3% ಕೊಡ್ತೀವಿ ಅಷ್ಟೇ ನಮ್ಮ ಕೆಪಾಸಿಟಿ ಅಂತಾರೆ. ಇನ್ನುಳಿದಂಥ 3 ನಿಗಮಗಳು 5% ಕೊಡ್ತೀವಿ ಅಂತಾರೆ. ಇದೇನಪ್ಪ ಹಿಂಗನ್ಬಿಟ್ರಲ್ಲ, ಇವ್ರೇನು DA ಕೊಡ್ತಾ ಇದ್ದಾರೆ, ಏನು ಕೊಡ್ತಾ ಇದ್ದಾರೋ, ಮೂಲ ವೇತನ ಹೆಚ್ಚಳ ಮಾಡ್ತಾ ಇದ್ದಾರೋ ಅಂತ ಹಲವಾರು ಸಂಸ್ಥೆಯ ನೌಕರರು ಸಹಪಾಠಿಗಳು ಮಾತಾಡ್ಕೊಳ್ತಾ ಇದ್ದೀರಿ. ಅದು ಅದೇ ರೀತಿ 2021 ಮುಷ್ಕರದ ಸಮಯದಲ್ಲಿ ರವಿಕುಮಾರ್ ಅಂತಿದ್ರು ಸಾರಿಗೆ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು. ಅವತ್ತು ಮುಷ್ಕರ ಮಾಡ್ತಾವ್ರಲ್ಲ, ನೀವು ಸರ್ಕಾರದ ಪರವಾಗಿ ಏನು ಮಾಡ್ತೀರಿ ಅಂದ್ರೆ 4% ವೇತನ ಹೆಚ್ಚಳ ಮಾಡ್ತೀವಿ ಅಷ್ಟೇ ನಾವು ಅಂತ ಹೇಳ್ತಾರೆ. ಅದಾದ ನಂತರ ಅವತ್ತಿನ ಭಾರತೀಯ ಜನತಾ ಪಕ್ಷದ ಸರ್ಕಾರದವರು 15% ವೇತನ ಹೆಚ್ಚಳ ಮಾಡಿಬಿಟ್ಟು ಹೋದರು. ಇದು ವಾಸ್ತವ. ಇಲ್ಲಿ ವ್ಯವಸ್ಥಾಪಕ ನಿರ್ದೇಶಕರುಗಳು ಹೇಳಿರುವುದು ಅಷ್ಟೇ. ನಾನು ಹೇಳ್ತಿದ್ನಲ್ಲ, ಈಗ ವೇತನ ಹೆಚ್ಚಳಕ್ಕೆ ಸಹಿ ಹಾಕಬೇಕಾದವರೇ KSRTCಯ ವ್ಯವಸ್ಥಾಪಕ ನಿರ್ದೇಶಕರು, ಅವ್ರ ಸಹಿ ಬೀಳಬೇಕು ವೇತನ ಹೆಚ್ಚಳಕ್ಕೆ. ಆಗಿನಿಂದನೂ ಅದೇ ಸಂಪ್ರದಾಯ. ಆದರೆ ಯಾವಾಗ ಸಂಸ್ಥೆಗಳು ನಷ್ಟಗಳನ್ನು ಅನುಭವಿಸ್ತಾ ಇದ್ದೋ ಆವಾಗ ಸರ್ಕಾರದ ಸಾರಿಗೆ ಸಚಿವರು ಅದರಲ್ಲಿ ಭಾಗವಹಿಸ್ತಾರೆ. ಕೊಡ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಯಾವ್ದಾರ ಅನುದಾನದ ರೂಪದಲ್ಲೋ ತೆರಿಗೆಯನ್ನು ಕಡಿತಗೊಳಿಸುವ ಮೂಲಕ ನಿಮ್ಗಾಗುವಂಥ ಹೊರೆಯನ್ನು ನಾವು ಸ್ವಲ್ಪ ಕಡಿಮೆ ಮಾಡ್ತೀವಿ ಅಂಥೇಳಿ ಸರ್ಕಾರದ ಜನಪ್ರತಿನಿಧಿಗಳು ಹೇಳ್ತಾರೆ. ಹಂಗಾಗಿ ದಯವಿಟ್ಟು ಇದೇನಪ್ಪ 3% ಹೇಳ್ಬಿಟ್ರು, 5% ಹೇಳ್ಬಿಟ್ರು, ಕಳೆದ ಬಾರಿ 15% ಕೊಟ್ಟಿದ್ರು, 17% ಮಾತುಕತೆ ಆಗೇ ಹೋಗಿದ್ದದಂತೆ, ಇನ್ನು ಸೈನ್ ಮಾತ್ರ ಹಾಕ್ಬೇಕಂತೆ ಸಚಿವರು MDಗಳು ಅಂತೆಲ್ಲ ಮಾತನಾಡ್ಕೋತಿದ್ರಿ. ನಾವೆಲ್ಲ ಹಿಂಗೆ ಮಾತಾಡ್ಕೋತಿದ್ದೋ. 10 ಕೊಟ್ಟರು, ಆಮೇಲೆ 12.5 ಕೊಟ್ಟರು, 15 ಕೊಟ್ಟರು, ಈಗ 17 ಕೊಡಲೇಬೇಕಾಯ್ತದೆ ಅಂತಿದ್ರು. ಇದೇನು 3% 5% ಹತ್ತಾನೆ ಯಾಕೆ ಕೊಟ್ಟರು? ಸಂಸ್ಥೆ ನಡೆಸ್ತಿಲ್ಲವೇ? ಬಹಳ ನಡೆಸ್ತಿಲ್ಲವೇ? ಏನು ಕೊಡೋದಿಲ್ಲ ಕಣ್ರಪ್ಪ ಈ ಸರಿ, ಸುಮ್ಮನೆ ಇದ್ಬಿಡೋಗಿ ಅಂದರೆ ಇದ್ಬಿಡ್ತಿದ್ವಲ್ಲ ಅಂತೇಳಿದ್ರೆ ಆಯ್ತದ್ದು ಅಂತ ಸಂಸ್ಥೆಯ ಸಹಪಾಠಿಗಳು ಮಾತನಾಡ್ಕೋತಾ ಇದ್ದೀರಿ. ದಯವಿಟ್ಟು ನಿರಾಸರಾಗಬೇಡಿ, ಆಗೇನಾಗೋದಿಲ್ಲ. ಮುಂದಿನ 17ನೇ ತಾರೀಕು ವ್ಯವಸ್ಥಾಪಕ ನಿರ್ದೇಶಕರು, ಸಾರಿಗೆ ಸಚಿವರು ಜೊತೆಗೆ ಸಂಘಟನೆಗಳ ಮುಖ್ಯಸ್ಥರು, ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಮುಖ್ಯಸ್ಥರೊಂದಿಗೆ ಸರ್ಕಾರ ಒಂದು ಒಳ್ಳೆಯ ವೇತನ ಹೆಚ್ಚಳವನ್ನು ಶೇಕಡಾವಾರು ಲೆಕ್ಕದಲ್ಲಿ ಮಾಡ್ತದೆ. ಜೊತೆಗೆ ಹಳೆ ಶಕ್ತಿ ಯೋಜನೆಯಲ್ಲಿ 4,006 ಕೋಟಿ ಬರಬೇಕಾಗ್ತಿಲ್ಲ, 400 ಕೋಟಿ ಕೊಟ್ಟವ್ರೆ. 2026-27 ಆಯವ್ಯಯದಲ್ಲಿ 5,300 ಕೋಟಿ ಏನು ಘೋಷಣೆ ಮಾಡಿತ್ತು ಅದರಲ್ಲೂ 500 ಕೋಟಿ ಕೊಟ್ಟವ್ರೆ. 900 ಕೋಟಿ ಬರಬೇಕು. ಇನ್ನೊಂದು 300 ಕೋಟಿ ಬಂದರೆ ನಿಮಗೆ 26 ತಿಂಗಳು ಹಿಂಬಾಕಿ ಏನಿದೆ ಅದ ಒಂದೇ ಕಂತೆಲ್ಲಿ ಹಾಕ್ತಾರೆ. ದಯವಿಟ್ಟು ಜಿಗುಪ್ಸೆಗೊಳ್ಬೇಡಿ. ಈಗಾಗಲೇ ಸರ್ಕಾರದ ಮೇಲೆ, ಸಂಸ್ಥೆಗಳ ಮೇಲೆ ಸಾರಿಗೆ ಸಂಸ್ಥೆ ನೌಕರರು ಬೇಜಾರು ಮಾಡ್ಕೊಬಿಟ್ಟಿದ್ದೀರಿ. ಏನಪ್ಪ ಯಾಕಾರೋ ಈ ಕೆಲಸಕ್ಕೆ ಸೇರಿದೋ ನಾವು, ಇತ್ತಿಗೆ ಅಲ್ಲೆಲ್ಲರೂ 2 ಹಸ ಅಡಗಿದ್ರಾಗೋದು, ಎಲ್ಲಾರ ಒಂದು 50 ಮೂಟೆ ರೇಷ್ಮೆ ಹುಳ ಸಾಕಿದ್ರಾಗೋದು, ಸಿಮೆಂಟ್ ಕೆಲಸಕ್ಕೆ ಹೋಗಿದ್ರಾಗೋದು ಅಂತ ಏನೇನೋ ಮಾತನಾಡ್ತಾ ಇರ್ತೀರಿ. ಅದು ಆ ಕಾಲಕ್ಕೆ ಮಾತನಾಡೋಕ್ಕೆ ಅಷ್ಟೇ ಚೆಂದ. ಅದರ ಅನುಭೋಗಿಸಿರೋ ಕತೆ ಬೇರೆ ಇರ್ತದೆ. ಹಂಗಾಗಿ ದಯವಿಟ್ಟು ಯಾವುದೇ ರೀತಿಯಲ್ಲಿ ತಾವುಗಳು ಭ್ರಮನಿರಸನಾಗಬೇಡಿ. ಗ್ಯಾರಂಟಿ ಸಾರಿಗೆ ಸಚಿವರು ಒಳ್ಳೆಯವರಿದ್ದಾರೆ, ಅವ್ರಿಗೂ ಗೊತ್ತು. ಒಂದು ಕಡೆ ಪ್ರಣಾಳಿಕೆಗೆ ಸಂಬಂಧಪಟ್ಟಂತೆ ಜಾರಿ ಮಾಡೋಕ್ಕೆ ಒಂದು ಸಂಘಟನೆಗಳ ಮುಖ್ಯಸ್ಥರು ಪಾದಯಾತ್ರೆ ಬರ್ತವ್ರೆ. ಇಲ್ಲಿ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಗಳ ಜೊತೆಲಿ ನಾವು ಒಳ್ಳೆ ಸಂಸ್ಥೆ ನೌಕರರಿಗೆ ಬೇಜಾರಾಗದೇ ಇರೋ ರೀತಿ
ಪರವಾಗಿಲ್ಲ ಕಣಪ್ಪ ಅನ್ನೋ ರೀತಿ ವೇತನ ಹೆಚ್ಚಳ ಮಾಡಬೇಕು ಅನ್ನುವಂಥ ಜವಾಬ್ದಾರಿ ಸನ್ಮಾನ್ಯ ಸಾರಿಗೆ ಸಚಿವರಿಗೆ ಇದೆ. ಆ ನಿಟ್ಟಿನಲ್ಲಿ 17ನೇ ತಾರೀಕು ಸಭೆ ಸೇರವ್ರೆ. ವ್ಯವಸ್ಥಾಪಕ ನಿರ್ದೇಶಕರು, ಸಾರಿಗೆ ಸಚಿವರು, ಸಂಘಟನೆಗಳ ಮುಖ್ಯಸ್ಥರು ಒಂದು ಒಮ್ಮತಕ್ಕೆ ಬರ್ತಾರೆ. ಅವತ್ತು ಇಲ್ದೇ ಮಾರನೇ ದಿನ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ತಾರೆ ಸಾರಿಗೆ ಸಂಸ್ಥೆ. ಯಾಕೆಂದರೆ ಹಣಕಾಸು ಖಾತೆ ಹೊಂದಿರೋರು ಮುಖ್ಯಮಂತ್ರಿಗಳಲ್ವೇ, ಘೋಷಣೆ ಮಾಡಬೇಕಾದ್ರೆ ಅವ್ರ ಮುಖಾಂತರನೇ ಸಾರಿಗೆ ಸಂಸ್ಥೆ ನೌಕರರಿಗೆ ಇಲ್ಲಿನ ಜಾರಿಗೆ ಬರುವ ರೀತಿ ನಾವು ಶೇಕಡಾವಾರು ಇಷ್ಟು ಲೆಕ್ಕದಲ್ಲಿ ವೇತನ ಹೆಚ್ಚಳ ಮಾಡಿದ್ದೀವಿ. ಹಿಂಬಾಕಿಗೆ ಸಂಬಂಧಪಟ್ಟಂತೆ ಇಷ್ಟು ವೇತನವನ್ನು ಅಂದರೆ ಅನುದಾನವನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡ್ತಾರೆ. ದಯವಿಟ್ಟು ಯಾವುದೇ ಭ್ರಮ ನಿರಸನಗೊಳಗಾಗಬೇಡಿ, ಯಾವುದೇ ಬೇಜಾರು ಮಾಡ್ಕೋಬೇಡಿ. ಒಳ್ಳೆಯ ನಿರ್ಧಾರ ಸರ್ಕಾರ ಕಡೆಯಿಂದ, ಸಂಘಟನೆಗಳಿಂದ ಬರ್ತದೆ. ದಯವಿಟ್ಟು ಆರಾಮಾಗಿರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.